Hello dear students, welcome to my YouTube ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ 2 ಬಹುಪದೋಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಭ್ಯಾಸ ಬಿಡಿಸೋಕ್ಕಿಂತ ಮೊದಲು ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದೇನೆಂದರೆ, ಒಂದನೇ ಅಂಶ, ಪಿ ಆಫ್ ಎಕ್ಸ್ ಎಂಬುದು ಎಕ್ಸ್ ಎಂಬ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯಾದರೆ ಪಿ ಆಫ್ ಎಕ್ಸ್ದಲ್ಲಿ ಎಕ್ಸ್ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ದ ಮಹತ್ತಮ ಘಾತ ಅಥವಾ ಡಿಗ್ರಿ ಎನ್ನುತ್ತಾರೆ. ಉದಾಹರಣೆ ಏನಂದರೆ 9x³ ಮೈನಸ್ 4x² ಪ್ಲಸ್ 3x ಪ್ಲಸ್ 5 ಅಂತ ಐತಿ. ಹೌದಾ? ಇದು ಒಂದು ಬಹುಪದೋಕ್ತಿ. ಬಹು ಅಂದ್ರೇನು? ಬಹಳಷ್ಟು ಇರಬೇಕು. ಬಹಳಷ್ಟು ಪದಗಳನ್ನು ಹೊಂದಿರುವುದಕ್ಕೆ ನಾವೇನಂತ ಹೇಳ್ತೀವಿ ರೀ? ಬಹುಪದೋಕ್ತಿ ಅಂತ ಐತಿ. ಇಲ್ಲಿ ಬಹಳಷ್ಟು ಅದಾವ, 1 2 3 4 3ಕ್ಕಿಂತ ಹೆಚ್ಚೈತಿ. ನೀವು ಮುಂದೆ ಹೋದಂಗೆಲ್ಲ ಗೊತ್ತಾಗುತ್ತೆ. ಇದಷ್ಟು ತಿಳ್ಕೊರಿ. ಈಗ ಇಲ್ಲಿ ನೋಡ್ರಿ, ಪಿ ಆಫ್ ಎಕ್ಸ್ ಅನ್ನೋದೇನು? ಪಿ ಅಂದ್ರೇನು? ಬಹುಪದೋಕ್ತಿ ಅಂದರೆ ಪೊಲಿನಾಮಿಯಲನ್ನು ಗುರುತಿಸುವಂತಹ ಒಂದು ಚಿಹ್ನೆ. ಪಿ ಆಫ್ ಎಕ್ಸ್ ಎಂಬುದು ಎಕ್ಸ್ ಚರಾಕ್ಷರವುಳ್ಳ ಅಂದರೆ ಏನು? ಇಲ್ಲಿ ನೋಡ್ರಿ, 9x³ ಅಂತೈತೆ. ಎಕ್ಸ್ ಅನ್ನೋದೇನು? ಇಲ್ಲಿ ಚರಾಕ್ಷರ. ಈ ಚರಾಕ್ಷರವನ್ನು ಹೊಂದಿರುವಂತಹ ಪಿ ಆಫ್ ಎಕ್ಸ್ ಅಂದರೆ ಬಹುಪದೋಕ್ತಿ ಗರಿಷ್ಠ ಘಾತ ಸೂಚಿಯನ್ನು ಯಾವ್ದು ಹೊಂದಿರ್ತೈತಲ್ಲ ಅದಕ್ಕೆ ಮಹತ್ತಮ ಘಾತ ಅಂತ ಹೇಳ್ತೀವಿ ರೀ. ಈ ಒಂದೇ ಎಕ್ಸಾಂಪಲ್ದಲ್ಲಿ ಮಹತ್ತಮ ಘಾತ ಯಾವುದು? 3 ಹೈಯೆಸ್ಟ್ ಇದೈತಿ. ಹೌದಾ? 3 ಅನ್ನೋದೇನು ಹೈಯೆಸ್ಟ್ ಐತಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ್ರಿ. ಏನಂದರೆ 2x⁴ ಪ್ಲಸ್ 3x² ಪ್ಲಸ್ 5x ಮೈನಸ್ 3 ಅಂತ ಐತಿ. ಇದ್ರೊಳಗೆ ಮಹತ್ತಮ ಘಾತ ಅಥವಾ ಡಿಗ್ರಿ ಯಾವುದು? ಮಹತ್ತಮ ಅಂದರೆ ಹೈಯೆಸ್ಟ್. ಹೌದಾ? ಇದ್ರೊಳಗೆ ಮಹತ್ತಮ ಘಾತ ಎಷ್ಟೈತಿ? 4 ಇದೆ. ಹಂಗಾದ್ರೆ ಗೊತ್ತಾಯ್ತಲ್ರಿ. ನೆಕ್ಸ್ಟ್ ನೋಡೋಣ. ಎರಡನೇ ಅಂಶ, ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತಾರೆ. ಅಂದರೆ ಇಲ್ಲೇನಿರಬೇಕು? ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಬೇಕಾದ್ರೆ ಡಿಗ್ರಿ ಎಷ್ಟಿರ್ಬೇಕಂತ ಹೇಳಿದ್ದಾರೆ? 1 ಇರಬೇಕು ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ 4x + 3 ಅಂತ ಐತಿ. ಹೌದಾ? ಹಂಗಂದ್ರೆ ಇಲ್ಲಿ ಡಿಗ್ರಿ ಎಷ್ಟೈತಿ? ಎಕ್ಸ್ ಮೇಲೆ ಏನೂ ಇರಲಿಲ್ಲ ಅಂದ್ರೆ 1 ಅಂತ ಹೇಳ್ಬೋದಾ? 1 ಅಂತಂದರೆ ಡಿಗ್ರಿ 1 ಐತೆ ಇದು. ಹಾಗಂದ್ರೆ ಇದಕ್ಕೆ ಏನಂತ ಕರಿತೀವಿ? ಈ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತಿರಲ್ಲ, ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನಪ್ಪ ಅಂದರೆ 5x - 4 ಅಂತ ಕೊಡ್ತೀನಿ. ಹೌದಾ? 5x - 4 ಅಂತ ಕೊಡ್ತೀನಿ. 5x ಅಂದರೆ ಇಲ್ಲೇನು? ಎಕ್ಸ್ ಘಾತ ಎಷ್ಟೈತಿ? 1 ಅಂತ ಐತಿ. ಹಾಗಾದರೆ ಈ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ಬೋದಾ? ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನೈತೆ ನೆಕ್ಸ್ಟ್ ಪಾಯಿಂಟ್? ಇಲ್ಲಿ ಡಿಗ್ರಿ 1 ಆಗಿರ್ಬೇಕಂತ ಹೇಳಿನಿ, ಇಲ್ಲಿ ಡಿಗ್ರಿ 2 ಆಗಿರಬೇಕು. ಅಂಥ ಬಹುಪದೋಕ್ತಿಯನ್ನು ನಾವೇನಂತ ಹೇಳ್ತೀವಿ ರೀ? ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ರೀ. ಗೊತ್ತಾತ್ರಿ? ವರ್ಗ ಅಂತ ಕರಿತೀವಿ ರೀ. 1 ಇದ್ರೆ ರೇಖಾತ್ಮಕ ಅಂತ ಕರಿತೀವಿ, 2 ಇದ್ರೆ ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಉದಾಹರಣೆ ನೋಡ್ರಿ, ಇಲ್ಲಿ 2 - x² ಅಂತ ಐತಿ. ಹೌದಾ? 2 - x². ಇಲ್ಲಿ ಮಹತ್ತಮ ಘಾತ ಎಷ್ಟೈತಿ? 2 ಇದೆಯಾ? ಹಾಗಂದ್ರೆ ಡಿಗ್ರಿ 2 ಹೊಂದಿರುವುದನ್ನು ನಾವು ಯಾವ ಬಹುಪದೋಕ್ತಿ ಅಂತ ಹೇಳ್ತೀವಿ ರೀ? ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ್ರಿ. x² - 5x + 5 ಅಂತ ಹೇಳ್ಬೋದಾ? ಹೌದಾ? ಇಲ್ಲಿ ಎಷ್ಟೈತಿ? ಹೈಯೆಸ್ಟ್ ಡಿಗ್ರಿ 2 ಐತಿ. ಹಾಗಂದ್ರೆ ಡಿಗ್ರಿ 2 ಆಗಿರೋ ಬಹುಪದೋಕ್ತಿಯನ್ನು ನಾವೇನಂತ ಹೇಳ್ತೀವಿ ರೀ? ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ರೀ. ನೆಕ್ಸ್ಟ್ ಪಾಯಿಂಟ್, ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನು ಘನ ಬಹುಪದೋಕ್ತಿ ಎನ್ನುತ್ತಾರೆ. ನೋಡ್ರಿ, ಇಲ್ಲಿ ಡಿಗ್ರಿ 3 ಆಗಿರೋದಕ್ಕೆ ನಾವೇನಂತ ಹೇಳ್ತೀವಿ ರೀ? ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ ರೀ. ಇಲ್ಲಿ ನೋಡ್ರಿ, ಉದಾಹರಣೆ 8 - x³ ಅಂತ ಐತಿ. ಹೌದಾ? ಇಲ್ಲಿ ಹೈಯೆಸ್ಟ್ ಡಿಗ್ರಿ ಎಷ್ಟೈತಿ? 3 ಇದೆನಾ? ಹಂಗಾರೆ ಈ ಬಹುಪದೋಕ್ತಿಯನ್ನು ನಾವು ಘನ ಬಹುಪದೋಕ್ತಿ ಅಂತ ಹೇಳ್ಬೋದಾ? ಇನ್ನೊಂದು ಉದಾಹರಣೆ ನೋಡ್ರಿ. 5x³ - 8x² ಪ್ಲಸ್ 5. ಇಲ್ಲಿ ನೋಡ್ರಿ, ಈ ಥರ ಬಹುಪದೋಕ್ತಿಯನ್ನು ಕೊಟ್ಟಾಗ ಇಲ್ಲಿ ಮಹತ್ತಮ ಘಾತ ಎಷ್ಟೈತಿ? 3 ಐತಿ. ಹಂಗಾರೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ 3 ಆದ್ರಂದ್ರೆ ಇದನ್ನು ಯಾವ ಬಹುಪದೋಕ್ತಿ ಅಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಏನು ನೋಡಿದ್ವಿ? ಘನ ಬಹುಪದೋಕ್ತಿಯನ್ನು ನೋಡಿದ್ವಿ. ಹಾಗಾದರೆ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನು? ಅದನ್ನ ಹೆಂಗೆ ಬರ್ತೀವಿ ಅಂದರೆ, ಸಾಮಾನ್ಯ ರೂಪ ಯಾವ ರೀತಿ ಬರಿತೀವಿ ನೋಡ್ರಿ. ಇಲ್ಲೇ ax³ + bx² + cx
ಪ್ಲಸ್ ಡಿ ಆಗಿದ್ದು ಇಲ್ಲಿ ಎ ಬಿ ಸಿ ಡಿಗಳು ಏನಾಗಿದ್ದಾವೆ ವಾಸ್ತವ ಸಂಖ್ಯೆಗಳಾಗಿದ್ದಾವೆ. ಮತ್ತು ಏನಂತ ಹೇಳಿದ್ದಾರೆ ಕಂಡೀಷನ್ ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗಲೂ ಏನಾಗಬಾರ್ದು ಇಲ್ಲೇ ಎ ಅನ್ನೋದು 0 ಆಗಬಾರ್ದು. 0 ಆದರೆ ಏನಾಗಿಬಿಡುತ್ತದು ವರ್ಗ ಬಹುಪದೋಕ್ತಿ ಆಗಿಬಿಡುತ್ತಾ. ಹಂಗಾರೆ ನಾವು ಏನಂತ ಹೇಳತ್ತೀವಿ ಇಲ್ಲಿ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಹೇಳಬೇಕಾದಾಗ ಇಲ್ಲಿ ಏನಾಗಬಾರ್ದು ಎ ಅನ್ನೋದು 0 ಆಗಬಾರ್ದು. 0 ಆದರೆ ಅದು ಏನಾಗ್ಬಿಡುತ್ತಾ ವರ್ಗ ಬಹುಪದೋಕ್ತಿ ಆಗಿಬಿಡುತ್ತೆ. ಎ ಬಿ ಸಿ ಅನ್ನೋದೇನಿಲ್ಲ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂದರೆ ಅವು 1 2 3 4 ಹೌದಾ, ಇವಕ್ಕೆ ಏನಂತ ಹೇಳ್ತೀವಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಸಾಮಾನ್ಯವಾಗಿ ಕೆ ಎಂಬುದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎ ಶೂನ್ಯತೆಗಳಾದರೆ ಆಗ ಪಿ ಆಫ್ ಕೆ ಈಸ್ ಈಕ್ವಲ್ ಟು ಎ ಕೆ ಪ್ಲಸ್ ಬಿ ಈಸ್ ಈಕ್ವಲ್ ಟು 0. ಅಂದರೆ ಕೆ ಬೆಲೆ ಎಷ್ಟಾಗಿರ್ತೈತಿ? ಕೆ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಆದ್ದರಿಂದ ರೇಖಾತ್ಮಕ ಬಹುಪದೋಕ್ತಿ ಎ ಎಕ್ಸ್ ಪ್ಲಸ್ ಬಿ ಎ ಶೂನ್ಯತೆಯು ಮೈನಸ್ ಬಿ ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಆಫ್ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ದ ಸಹಗುಣಕ ಅಂತ ಹೇಳ್ತೀವಿ. ಅಂದರೆ ಇದಕ್ಕೊಂದು ಎಕ್ಸಾಂಪಲ್, ಇದು ಸಪೋಸು ನಾವೇನಂತ ತಗೋತೀವಿ, 4x ಪ್ಲಸ್ 3 ಅಂತ ತಗೋತೀನಿ. 4x ಪ್ಲಸ್ 3 ಅನ್ನೋದು ಯಾವ ಬಹುಪದೋಕ್ತಿದು? ರೇಖಾತ್ಮಕ ಬಹುಪದೋಕ್ತಿಯ. ಇನ್ ಜನರಲ್ ಆಗಿ ಯಾವ ಫಾರ್ಮ್ದಾಗ ಐತಿ ಅಂತ ಹೇಳ್ಬೋದು, ಅಥವಾ ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಐತಿ ಅಂತ ಹೇಳ್ಬೋದು? ಎ ಎಕ್ಸ್ ಪ್ಲಸ್ ಬಿ ರೂಪದಲ್ಲೇ ಐತಿ ಅಂತ ಹೇಳ್ಬೋದಾ? ಹಾಗಂದ್ರೆ ಇಲ್ಲಿ ಎ ಅಂದರೆ ಏನು? 4, ಎಕ್ಸ್ ಪ್ಲಸ್ ಬಿ ಅಂದರೆ ಎಷ್ಟು? 3. ಹಾಗಾದರೆ ನಮಗೇನು ಗೊತ್ತೈತಿ? ಶೂನ್ಯತೆಯನ್ನು ಹೆಂಗೆ ಕಂಡುಹಿಡಿತೀವಿ? ಮೈನಸ್ ಬಿ ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು ಮೈನಸನ್ನು ಆ್ಯಸ್ ಇಟ್ ಈಸ್ ಇಡಾತೀನಿ. ಬಿ ಅಂದರೆ ಎಷ್ಟು? 3 ಡಿವೈಡೆಡ್ ಬೈ ಎ ಅಂದರೆ ಎಷ್ಟು? 4. ಗೊತ್ತಾಯ್ತು ರೀ ಯಾವ ಥರ ಮಾಡಬೇಕು ಅಂತ? ನೆಕ್ಸ್ಟ್ ನೋಡೋಣ. ಹಾಗಂದ್ರೆ ಇದೇನಾದರೂ ನಿಮಗೆ ಅರ್ಥ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅಂದರೆ ಏನಪ್ಪ ನೋಡೋಣ್ರಿ. ಕೆ ಎಂಬುದು ಒಂದು ವಾಸ್ತವ ಸಂಖ್ಯೆಯಾಗಿದ್ದು ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ ಆದಾಗ ಪಿ ಆಫ್ ಕೆ ಈಸ್ ಈಕ್ವಲ್ ಟು 0 ಆದರೆ ಕೆ ಯನ್ನು ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ನ ಶೂನ್ಯತೆ ಎನ್ನುತ್ತಾರೆ. ಯಾವ ಥರ ಅಂತ ನೋಡ್ರಿ, ಇಲ್ಲಿ ಇದು ಉದಾಹರಣೆಯನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಪಿ ಆಫ್ ಎಕ್ಸ್ ಅನ್ನೋದೇನೋ ಒಂದು ಬಹುಪದೋಕ್ತಿ, ಹೌದಾ. ಕೆ ಅನ್ನೋದೇನೋ ಒಂದು ವಾಸ್ತವ ಸಂಖ್ಯೆ. ಇದನ್ನು ಏನಂತ ಹೇಳ್ತೀವಿ ರೀ ನಾವು? ಇಲ್ಲಿ -1 ಅಂತ ಐತಲ್ಲ, ಇದನ್ನು ನಾವು ಕೆ ಅಂತ ತಗೋತೀವಿ, ಹೌದಾ. ಕೆ ಅನ್ನೋದೇನೋ ಒಂದು ವಾಸ್ತವ ಸಂಖ್ಯೆ. ಈ ಕೆನ ಏನು ಮಾಡ್ತೀವಿ ಅಂದರೆ ಎಕ್ಸ್ ಇದ್ದಲ್ಲೇ ಹಾಕಬೇಕು. ಪಿ ಆಫ್ ಎಕ್ಸ್ ಅಂತ ಕೆ ಅಂದರೆ ನಾವೇನಂತ ತೊಗೊಂಡಿವಿ? -1 ಅಂತ ತೊಗೊಂಡಿಲ್ಲ. ಇದು ಏನಾಗಿರ್ತೈತಿ? ಎಕ್ಸ್ ಬೆಲೆ ಆಗಿರ್ತೈತಿ, ಹೌದಾ. -1 ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಇದ್ದಲ್ಲಿ ಏನು ಹಾಕ್ರಿ? -1 ಹಾಕ್ಕೋತಾ ಹೋಗ್ರಿ. ಅವಾಗ ನಿಮಗೇನು ಸಿಗುತ್ತೆ? -1 ಸ್ಕ್ವೇರ್ ಮೈನಸ್ 3 ಇಂಟು -1 -4 ಅಂತ ಐತಿ, ಹೌದಾ. ಇದನ್ನು ಸಿಂಪ್ಲಿಫೈ ಮಾಡಿರಿ. -1 ಸ್ಕ್ವೇರ್ ಮಾಡಿದ್ರೆ +1, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 1 3 ಮತ್ತು -4, ಹೌದಾ. 3 + 1 4 -4 +4 -4 ಏನಾಯ್ತು? ಕ್ಯಾನ್ಸಲ್ ಆಗಿ 0 ಉಳಿತು. ಹಾಗಂದ್ರೆ ಪಿ ಆಫ್ ಕೆ ಏನಾಯ್ತು? 0 ಆಯ್ತು, ಹೌದಾ. ಅವಾಗ ಏನಂತ ಹೇಳ್ತೀವಿ ನಾವು? ಕೆ ಯನ್ನು ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಹೇಳ್ತೀವಿ. ಹಂಗಂದ್ರೆ ಈ ಕೆನ ಅಂದರೆ -1 ಅನ್ನೋದೇನು ಪಿ ಆಫ್ ಎಕ್ಸ್ದ ಶೂನ್ಯತೆ ಅಂತ ಹೇಳ್ತೀವಿ ರೀ. ಗೊತ್ತಾತಲ್ಲ? ನೆಕ್ಸ್ಟ್, ವಾಸ್ತವವಾಗಿ ಯಾವುದೇ ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಈ ಬಹುಪದೋಕ್ತಿಯಲ್ಲಿ ಎ ಬೆಲೆ ಏನಾಗಬಾರ್ದು? 0 ಆಗಬಾರ್ದು. 0 ಆದರೆ ಏನಾಗ್ಬಿಡ್ತದೆ? ರೇಖಾತ್ಮಕ ಬಹುಪದೋಕ್ತಿ ಆಕೈತಿ. ನಾವೇನಂತ ತೊಗೊಂಡಿವಿ? ಯಾವುದೇ ವರ್ಗ ಬಹುಪದೋಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ವರ್ಗ ಬಹುಪದೋಕ್ತಿ ಅಂದರೆ ಮಹತ್ತಮ ಘಾತ ಎಷ್ಟಿರಬೇಕು? 2 ಹೊಂದಿರಬೇಕು. ಅದಕ್ಕಾಗಿ ನಾವು ಏನಂತ ಕಂಡೀಷನ್ ಹಾಕತ್ತೀವಿ? ಎ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಗೆ ಅನುರೂಪವಾದ ಸಮೀಕರಣ y ಈಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನಕ್ಷೆಯು ಹಿಂಗೆ ಬರುತ್ತೆ. ಅಂದರೆ ಮೇಲ್ಮುಖವಾಗಿ ಏನು ಬರುತ್ತೆ? ನಕ್ಷೆ ಬರುತ್ತೆ. ಈ ರೀತಿಯ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ಈ ರೀತಿ ಕೆಳಮುಖವಾಗಿ ತೆರೆದಿರುತ್ತದೆ ಮತ್ತು ಇದು
ಎ ಈಸ್ ಗ್ರೇಟರ್ ದೆನ್ 0 ಅಂದರೆ ಸೊನ್ನೆಕ್ಕಿಂತ ಏನಾಗಿರಬೇಕು ಎ ದೊಡ್ಡದಾಗಿರಬೇಕು. ಅದೇ ರೀತಿ ಇಲ್ಲೇನೈತಿ ಎ ಏನಾಗಿರಬೇಕು ಸೊನ್ನೆಕ್ಕಿಂತ ಚಿಕ್ಕದಾಗಿರಬೇಕು ಅಂತ ಹೇಳಿದೇವೆ. ಅಂದರೆ ಇಲ್ಲಿ ಏನಾಗ್ಬಿಡುತ್ತಂದರೆ ಈ ಥರ ನಕ್ಷೆ ಬಂದಾಗ ಏನಾಗಿರ್ತೈತಿ ಎ ಬೆಲೆ ಏನಾಗಿರ್ತೈತಿ ಪಾಸಿಟಿವ್ದಾಗಿರುತ್ತೆ. ಹೌದಾ? ಅಂದರೆ ಬೆಲೆಗಳು ಏನಾಕೋತ ಹೋಗ್ತಾವೆ ಇಲ್ಲಿ ಇನ್ಕ್ರೀಸ್ ಆಕೋತಾ ಹೋಗ್ತಾವೆ. ಅದೇ ರೀತಿ ಈ ಥರ ನಕ್ಷೆ ಬಂದಾಗ ಬೆಲೆಗಳು ಏನಾಗಿರ್ತಾವೆ ಮೈನಸ್ ಬಂದಿರ್ತಾವೆ. ಅದು ನಿಮಗೆ ಪ್ರಾಬ್ಲಮ್ ಮಾಡುವುದನ್ನ ಗೊತ್ತಾಗುತ್ತೆ ಎಂಬುದನ್ನು ಅವಲಂಬಿಸಿದೆ. ಈ ವಕ್ರರೇಖೆಗಳನ್ನು ಪರವಲಯಗಳು ಅಂತ ಹೇಳ್ತೀವಿ. ಈ ವಕ್ರರೇಖೆಗಳನ್ನು ಏನಂತ ಹೇಳ್ತೀವಿ ನಾವು ಪರವಲಯಗಳು ಅಂತ ಕರಿತೀವಿ ರೀ. ಇಲ್ಲಿವರೆಗೂ ಅರ್ಥ ಆಗೈತೆ ಅಂತ ಅಂದ್ಕೊಂಡೀನಿ. ನೆಕ್ಸ್ಟ್ ನೋಡ್ರಿ, ಒಂದು ವರ್ಗ ಬಹುಪದೋಕ್ತಿ ax² + bx + c a is not equal to 0 ಶೂನ್ಯತೆಗಳು ನಿಖರವಾಗಿಯೂ ಅಂದರೆ y is equal to ax² + bx + c ಯನ್ನು ಪ್ರತಿನಿಧಿಸುವ ಪರವಲಯವು x ಅಕ್ಷವನ್ನು ಛೇದಿಸುವ ಬಿಂದುಗಳ x ನಿರ್ದೇಶಾಂಕಗಳಾಗಿರುತ್ತವೆ. ಅಂದರೆ ಏನು ಅಂದರೆ ನೋಡ್ರಿ, ಇಲ್ಲೇ ಒಂದು ಗ್ರಾಫ್ ಹಾಕಬೇಕು. ಇಲ್ಲಿ ಅಬ್ಸರ್ವ್ ಮಾಡಿರಿ, ಅದು ಗ್ರಾಫ್ ಇಲ್ಲಿ ಹಾಕತ್ತೀನಿ. ಇದಕ್ಕೇನಂತ ಹೇಳ್ತೀವಿ ಎಕ್ಸ್ ಅಕ್ಷ ಅಂತ ಹೇಳ್ತೀವಿ. ಹೌದಾ? ಇದು ಯಾವ ಅಕ್ಷ? ಇದು ವಾಯ್ ಅಕ್ಷ. ಹೌದಾ? ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಇಲ್ಲೇನು ಮಾಡ್ತೀವಿ ಅಂದರೆ ಒಂದು ಯಾವುದೋ ಗ್ರಾಫ್ ಇಲ್ಲಿ ನೋಡಿರಿ, ಇದಕ್ಕೆ 0 ಆಗಿರ್ತೈತಿ, ಇದು 1, ಇದು 2, 3, 4 ಅಂತ ತೊಗೋತೀನಿ. ಅದೇ ರೀತಿ ಇಲ್ಲಿ -1, -2, -3 ಅಂತ ತೊಗೋತೀನಿ. ಇಲ್ಲಿ -1, -2, -3 ಅಂತ ತೊಗೋತೀನಿ. ಇಲ್ಲಿ 1, 2, 3, 4. ಹೌದಾ? ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಗ್ರಾಫ್ ಹಿಂಗೆ ಹಾಕ್ತೀನಿ ಅಂದ್ರೆ -2, 2 ಅಂತ ಹಾಕ್ತೀನಿ. 2, -2, 2 ಅಂತ ಹಾಕ್ತೀನಿ. ಅದೇ ರೀತಿ ಇಲ್ಲೇನು ಮಾಡ್ತೀನಿ ಅಂದರೆ -2, 0 ಅಂತ ತೊಗೋತೀನಿ. ಇಲ್ಲಿ ಒಂದು ಪಾಯಿಂಟ್ ತೊಗೋತೀನಿ. ಅದೇ ರೀತಿ ಏನು ಮಾಡ್ತೀನಿ, ಇನ್ನೊಂದು ಪಾಯಿಂಟ್ ಏನು ತೊಗೋತೀನಿ ಅಂದರೆ -3, 2 ಅಂತ ಕನ್ಸಿಡರ್ ಮಾಡ್ತೀನಿ, ಅಥವಾ -1 ಅಂತ ತೊಗೋತೀನಿ. ಹೌದಾ? ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೊಂದು ಪಾಯಿಂಟ್ ಏನು ತೊಗೋತೀನಿ 3, 2 ಅಂತ ತೊಗೋತೀನಿ. ಹಾಗಾದರೆ ಇಲ್ಲಿ ಬರುತ್ತಾ 3, 2. ಇವಾಗ ನೋಡಿರಿ, ಇದು ಗ್ರಾಫ್ ಹೆಂಗೆ ಬರುತ್ತೆ, ಈ ಥರ ಬಂತ. ಹಾಗಂದರೆ ಇಲ್ಲಿ ಎಷ್ಟು ಶೂನ್ಯತೆಗಳನ್ನು ನೋಡಿದ್ವಿ ನಾವು? 2 ಶೂನ್ಯತೆಗಳನ್ನು. ಹಂಗಾದ್ರೆ ಇಲ್ಲಿ ಒಂದು ಎಕ್ಸ್ ಅಕ್ಷವನ್ನು ಕಟ್ಟಾಗೈತಿ, ಇಲ್ಲಿ ಒಂದು ಎಕ್ಸ್ ಅಕ್ಷವನ್ನು ಕಟ್ಟಾಗೈತಿ. ಇದೊಂದು ರೇಖೆ ಎಕ್ಸ್ ಅಕ್ಷವನ್ನು ಕಟ್ಟಾಗೈತೆ, ಅದೇ ರೀತಿ ಇಲ್ಲಿ ಒಂದು ರೇಖೆ ಎಕ್ಸ್ ಅಕ್ಷವನ್ನು ಕಟ್ಟಾಗೈತೆ. ಹೌದಾ? ಒಂದು ನಕ್ಷೆ ಎಷ್ಟು ಎಕ್ಸ್ ಅಕ್ಷವನ್ನು ಕಟ್ ಮಾಡುತ್ತಲ್ಲ, ಅಂದರೆ ಛೇದಿಸ್ತೈತಲ್ಲ, ಅದು ಏನಾಗಿರ್ತೈತೆ ಅಂದರೆ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ತೀವಿ. ಹಾಗಂದರೆ ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು? 2. ಇನ್ನೊಂದು ಅಕ್ಯುರೇಟ್ ಆಗಿರುವಂಥ ಎಕ್ಸಾಂಪಲನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಡ್ರಿ, ಇಲ್ಲೇ ಇದು ನಿಮ್ಮ ಬುಕ್ನಲ್ಲಿ ಕೊಟ್ಟಿರುವಂತಹದ್ದು ಈ ಥರ ಗ್ರಾಫ್ ಬರುತ್ತೆ. ಇಲ್ಲಿ ನೋಡ್ರಿ, ಇದು ಎಕ್ಸ್ ಅಕ್ಷನ, ಅದೇ ರೀತಿ ಇದು ವಾಯ್ ಎಕ್ಸ್. ಹೌದಾ? ಇಲ್ಲೇನು ಮಾಡಿದ್ದಾರೆ, ಬಹುಪದೋಕ್ತಿ ಯಾವುದಿದು? ಬಹುಪದೋಕ್ತಿ ಯಾವುದು? y = x² - 3x - 4 ಅನ್ನೋದು ಇದು ಬಹುಪದೋಕ್ತಿ. ಈ ಬಹುಪದೋಕ್ತಿಯ ಗ್ರಾಫ್ ಏನಾಗೈತಿ? ಹಿಂಗೈತೆ. ಹಾಗಂದರೆ ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂತ ನಮ್ಗೆ ಗೊತ್ತಾಗಬೇಕು. ಶೂನ್ಯತೆ ಎಷ್ಟು? ಇಲ್ಲಿ ನೋಡಿರಿ, ಈ ಗ್ರಾಫ್ ಹೆಂಗೆ ಬಂದೈತಿ, ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಕಟ್ ಮಾಡೈತಿಲ್ಲೇ? 2 ಸಾರಿ ಅಲ್ಲ. ಇಲ್ಲಿ ಒಂದು ಸಾರಿ ಕಟ್ಟಾಗೈತಿ, ಇಲ್ಲಿ ಒಂದು ಸಾರಿ ಕಟ್ಟಾಗೈತಿ. ಹೌದಾ? ಈ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಕಟ್ ಅಥವಾ ಛೇದಿಸೋದು, ಎಷ್ಟು ಬಾರಿ ಛೇದಿಸೈತಲ್ಲ, ಆ ಛೇದಿಸುವ ಬಿಂದುಗೆ ನಾವು ಏನಂತ ಹೇಳ್ತೀವಿ ರೀ? ಎಕ್ಸ್ ನಿರ್ದೇಶಾಂಕಗಳು ಅಂತ ಹೇಳ್ತೀವಿ. ಈ ನಿರ್ದೇಶಾಂಕಗಳಿಗೆ ಏನಂತ ಹೇಳ್ತೀವಿ? ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕರಿತೀವಿ ರೀ. ಗೊತ್ತಾಯಿತು? ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಕೊಟ್ಟಿದ್ದಾರೆ, ಅದನ್ನೇ ನಿಮ್ಗೆ ಹೇಳ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಈ ನಕ್ಷೆಯನ್ನು ಗಮನಿಸ್ರಿ. ಇಲ್ಲಿ ಎಷ್ಟು ಎಕ್ಸ್ ಅಕ್ಷವನ್ನು ಛೇದಿಸೈತಿ ನೋಡ್ರಿ? 2 ಬಾರಿ ಅಲ್ಲ. ಇಲ್ಲೊಂದು ಸಾರಿ ಏನಾಗೈತಿ? ಕಟ್ಟಾಗೈತಿ, ಇಲ್ಲಿ ಒಂದು ಸಾರಿ ಕಟ್ಟಾಗೈತಿ. ಹಾಗಂದ್ರೆ ಇದ್ರ ಶೂನ್ಯತೆ ಎಷ್ಟು? 2 ಅಲ್ಲ. ಅದೇ ರೀತಿ ಈ ಗ್ರಾಫ್ದು ಶೂನ್ಯತೆ 2. ಇಲ್ಲಿ ನೋಡ್ರಿ, ಈ ಗ್ರಾಫ್ ಶೂನ್ಯತೆ ಎಷ್ಟು?
ಎಸ್ 1 ಹೆಂಗಂತ ಹೇಳ್ತೀರಂದರೆ ಇಲ್ಲಿ ನೋಡ್ರಿ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಕಟ್ಟಾಗೈತಿಲ್ಲ, ಒಂದೇ ಸಾರಿ ಏನಾಗೈತಿ ಕಟ್ಟಾಗೈತೆ ಅಥವಾ ಛೇದಿಸೈತಿ. ಹಂಗಾದ್ರೆ ನಾವು ಇದರ ಶೂನ್ಯತೆ ಎಷ್ಟು ಅಂತ ಹೇಳ್ತೀವಿ ರೀ 1. ಅದೇ ರೀತಿ ಇದು ಎಸ್ ವೆರಿ ಗುಡ್, ಇದು 1. ಇಲ್ಲಿ ನೋಡ್ರಿ ಈ ನಕ್ಷೆಯನ್ನು ಗಮನಿಸ್ರಿ, ಇದು ಯಾವ ಥರ ಐತಿ ಅಪ್ಪ, ಇಲ್ಲಿ ಏನು ಎಕ್ಸ್ ಅಕ್ಷಕ್ಕೆ ಟಚ್ಚೇ ಆಗಿಲ್ಲ, ಏನಂತ ಹೇಳ್ಬೋದು, ಹಂಗಾದ್ರೆ ಶೂನ್ಯತೆ ಅಂತ ಹೇಳ್ಬೋದಾ. ಇಲ್ಲಿ ನೋಡ್ರಿ ಎಕ್ಸಕ್ಕೆ ಅಷ್ಟೇ ಏನಾಗೈತಿ ಛೇದಿಸೈತಿ, ಬಟ್ ಏನಾಗಿಲ್ಲ ಎಕ್ಸ್ ಎಕ್ಸಸ್ಸಿಗೆ ಛೇದಿಸೇ ಇಲ್ಲ, ಅದಕ್ಕೆ ಟಚ್ಚು ಸತ ಆಗಿಲ್ಲ. ಹಾಗಂದ್ರೆ ನಾವು ಏನಂತ ಹೇಳ್ತೀವಿ, ಇದ್ರ ಶೂನ್ಯತೆ ಎಷ್ಟು 0. ಅದೇ ರೀತಿ ಈ ನಕ್ಷೆಯ ಶೂನ್ಯತೆ ಎಷ್ಟು 0 ಅಂತ ಹೇಳ್ತೀವಿ. ವೆರಿ ಗುಡ್. ಇಲ್ಲಿ ಏನು ಮಾಡಲ್ಲ, ಈ ಗ್ರಾಫ್ನಲ್ಲಿ ಯಾವುದೇ ಶೂನ್ಯತೆಯನ್ನು ಹೊಂದಿರುವುದಿಲ್ಲ. ಅಂದರೆ ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ. ನೆಕ್ಸ್ಟ್ ನೋಡ್ರಿ, ಸಾಮಾನ್ಯವಾಗಿ n ಡಿಗ್ರಿ ಉಳ್ಳ ಒಂದು ಬಹುಪದೋಕ್ತಿಯು p(x) ಅನ್ನು ನೀಡಿದಾಗ, p(x) ಅಂದರೆ ಏನೋ ಒಂದು ಬಹುಪದೋಕ್ತಿಯನ್ನು ನೀಡಿದಾಗ ಅಲ್ಲೇನಾಗುತ್ತಾ y p(x) ದ ನಕ್ಷೆಯು x ಅಕ್ಷವನ್ನು ಗರಿಷ್ಠ n ಬಿಂದುಗಳಲ್ಲಿ ಛೇದಿಸುತ್ತದೆ. ಅಂದರೆ ಗೊತ್ತಿಲ್ಲ ನಮಗೆ ಎಷ್ಟು ಅಂದರೆ n ಬಹುಪದೋಕ್ತಿಯನ್ನು ತಗೋತೀವಿ, n ಡಿಗ್ರಿ ಉಳ್ಳ ಬಹುಪದೋಕ್ತಿಯನ್ನು ತಗೋತೀವಿ. ಆ ಒಂದು ಬಹುಪದೋಕ್ತಿ ಏನಾಗಿರ್ತೈತೆ ಅಂದ್ರೆ n ಬಿಂದುಗಳಲ್ಲಿ ಛೇದಿಸ್ತೈತೆ ಅಂತ. n ಬಿಂದುಗಳಲ್ಲಿ ಛೇದಿಸಿದ್ರಂದ್ರೆ ಅದ್ರ ಶೂನ್ಯತೆ ಎಷ್ಟಾಗಿರ್ತೈತೆ ಹಂಗಂದ್ರೆ ಎಸ್ n ಆಗಿರ್ತೈತಿ ಅಂತ ಹೇಳ್ತೀವಿ ರೀ. ಇಲ್ಲಿವರೆಗೂ ಅರ್ಥ ಆಗೈತಲ್ರಿ. ಇಲ್ಲಿವರೆಗೂ ನಿಮಗೇನಾದರೂ ಅರ್ಥ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ನೋಡಿರಿ. ಈ ಗ್ರಾಫ್ನಲ್ಲಿ ಎಕ್ಸ್ ಅಕ್ಷವನ್ನು ಎಷ್ಟು ಛೇದಿಸೈತಿ 1 ಬಾರಿ ಅಲ್ಲ. ಹಾಗಂದ್ರೆ ನಾವು ಏನಂತ ಹೇಳ್ತೀವಿ ರೀ, 1 ಬಾರಿ ಛೇದಿಸಿದ್ರಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ, ಶೂನ್ಯತೆ 1 ಅಂತ ಹೇಳ್ತೀವಿ. ಅದೇ ರೀತಿ ಈ ಗ್ರಾಫ್ನಲ್ಲಿ ನೋಡ್ರಿ 2 ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ 1, ಇಲ್ಲಿ 2, 3. ಹಾಗಾದ್ರೆ 3 ಬಾರಿ ಛೇದಿಸಿದ್ರೆ ಶೂನ್ಯತೆ ಎಷ್ಟಾಗಿರ್ತೈತಿ ರೀ 3. ಅದೇ ರೀತಿ ಇಲ್ಲಿ ನೋಡ್ರಿ, ಇದು y-axis, ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಬರೀ ಏನು ಮಾಡಬೇಕು ಎಕ್ಸ್ ಅಕ್ಷವನ್ನು ಅಷ್ಟೇ ಕನ್ಸಿಡರ್ ಮಾಡಬೇಕು. ಹಾಗಂದ್ರೆ ಎಷ್ಟಾಯಿತು ಇಲ್ಲಿ ಶೂನ್ಯತೆ, ಎಸ್ ವೆರಿ ಗುಡ್ 1. ಅದೇ ರೀತಿ ಇಲ್ಲಿ ನೋಡ್ರಿ, ಇದು ಎಷ್ಟು ಬಾರಿ ಛೇದಿಸೈತಿ 1 ಬಾರಿ. ಹಾಗಂದ್ರೆ ಇದ್ರ ಶೂನ್ಯತೆ ಎಷ್ಟು 1. ಅದೇ ರೀತಿ ಈ ಗ್ರಾಫ್ ನೋಡ್ರಿ, ಇಲ್ಲಿ 1, 2, 3, 4. ಹಾಗಂದ್ರೆ ಇದ್ರ ಶೂನ್ಯತೆ ಎಷ್ಟು 4. ಹಾಗಂದ್ರೆ ಅಭ್ಯಾಸ 2.1 ನೋಡ್ರಿ, ಏನು ಕೊಟ್ಟಿದ್ದಾರೆ, 1ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೋ, y p(x) ದ ನಕ್ಷೆಯನ್ನು ಕೆಳಗೆ ಚಿತ್ರ 2.10ರಲ್ಲಿ ನೀಡಿದ್ದು ಇಲ್ಲಿ p(x) ಎಂಬುದು ಬಹುಪದೋಕ್ತಿಯಾಗಿದೆ. p(x) ಅನ್ನೋದು ನಾ ಏನಂತ ಹೇಳೀನಿ, ಒಂದು ಬಹುಪದೋಕ್ತಿ ಆಗಿರ್ತೈತಿ ಅಂತ ಹೇಳೀನಿ. ಇನ್ ಜನರಲ್ ಆಗಿ ಕನ್ಸಿಡರ್ ಮಾಡಿರಿ. ಇಲ್ಲಿ ನೋಡ್ರಿ, ಈ ಗ್ರಾಫ್ದಾಗ ಏನು ಮಾಡಬೇಕು, ಈ ಗ್ರಾಫ್ದ ಶೂನ್ಯತೆಯನ್ನು ಕಂಡುಹಿಡಬೇಕು. ಈ ಗ್ರಾಫ್ದಲ್ಲಿ ಎಲ್ಲಾದರೂ ನಿಮಗೆ ಎಕ್ಸ್ ಅಕ್ಷದ ಮೇಲೆ ಏನಾದರೂ ಛೇದಿಸೈತಾ ಇಲ್ಲ. ಹಾಗಂದ್ರೆ ಈ ಗ್ರಾಫದ ಶೂನ್ಯತೆ ಎಷ್ಟು 0. ಅದೇ ರೀತಿ 2ನೇ ಗ್ರಾಫನ್ನು ನೋಡ್ರಿ, ಇಲ್ಲೇನಾಗೈತಿ 1 ಸಾರಿ ಅಷ್ಟು ಛೇದಿಸೈತಲ್ಲ. ಹಾಗಂದ್ರೆ ಈ ಗ್ರಾಫದ ಶೂನ್ಯತೆ ಎಷ್ಟಾಗಿರ್ತೈತಿ, ಎಸ್ ವೆರಿ ಗುಡ್ 1. ಗೊತ್ತಾಯ್ತ್ರಿ, ಶೂನ್ಯತೆಗಳ ಸಂಖ್ಯೆ 1. ಅದೇ ರೀತಿ 3ನೇ ಗ್ರಾಫನ್ನು ನೋಡ್ರಿ, ಎಷ್ಟು ಬಾರಿ ಛೇದಿಸೈತಿ 1 ಬಾರಿ, 2 ಬಾರಿ, 3 ಬಾರಿ. ಹಾಗಂದ್ರೆ ಪ್ರತಿ ಸಂದರ್ಭದಲ್ಲಿಯೂ p(x) ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ಹೆಂಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಗ್ರಾಫ್. ಈ ನಕ್ಷೆಯ ಶೂನ್ಯತೆ ಎಷ್ಟು 3, ಹೌದಾ, 1, 2, 3. ಅದೇ ರೀತಿ ಈ ಗ್ರಾಫ್ ನೋಡ್ರಿ, ಈ ಗ್ರಾಫ್ನ ಶೂನ್ಯತೆ ಎಷ್ಟು, ಈ ಗ್ರಾಫ್ದ ಶೂನ್ಯತೆ 1 ಬಾರಿ ಛೇದಿಸೈತಿ. ಅದೇ ರೀತಿ 2 ಬಾರಿ. ಹಾಗಂದ್ರೆ ಎಷ್ಟು ಬಾರಿ ಛೇದಿಸೈತಿಲ್ಲ 2 ಬಾರಿ. ಹಾಗಂದ್ರೆ ಈ ಗ್ರಾಫದ ಶೂನ್ಯತೆ ಎಷ್ಟು ಅಂತ ಹೇಳ್ತೀವಿ, ವೆರಿ ಗುಡ್ 2. ಅದೇ ರೀತಿ ಈ ಗ್ರಾಫ್ ನೋಡ್ರಿ, 5ನೇ ಗ್ರಾಫ್ ಏನು ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಹಾಗಂದ್ರೆ ಇದು ಎಷ್ಟು ಬಾರಿ ಛೇದಿಸೈತಿ 1, 2, 3, 4. ಹಾಗಂದ್ರೆ ಈ ಗ್ರಾಫ್ದ ಶೂನ್ಯತೆ ಎಷ್ಟಾಯಿತು 4 ಆಯಿತು. ಅದೇ ರೀತಿ ಈ ಗ್ರಾಫ್ ನೋಡ್ರಿ, ಇಲ್ಲಿ 1, 2, 3, ಹೌದಾ. ಹಾಗಂದ್ರೆ ಈ ಗ್ರಾಫದ ಶೂನ್ಯತೆ ಎಷ್ಟು 3. ಇಲ್ಲಿಗೆ ನಿಮ್ಮ ಅಭ್ಯಾಸ 2.1 ಮುಗೀತು. ಮುಂದಿನ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.